ಎಲ್ರಿಗೂ ನಮಸ್ಕಾರ. ನಾನು ಜೆನ್ ಸ್ಟಾಕ್ ಟ್ರೇಡಿಂಗ್ ಅಕಾಡೆಮಿಯಿಂದ ಮಾತಾಡ್ತಾ ಇರೋದು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಶೇರ್ ಮಾರ್ಕೆಟ್ ಸತತವಾಗಿ 4 ತಿಂಗಳಿಂದ ಡೌನ್ ಸೈಡ್ ಬೀಳ್ತಾನೆ ಇದೆ. ಈ ಟೈಮಲ್ಲಿ ಎಲ್ರಿಗೂ ಒಂದು 2 ಕ್ವಶನ್ ಅಂತೂ ಸಾಮಾನ್ಯವಾಗಿ ನಮಗೆಲ್ಲ ಕಾಡ್ತಾ ಇರುತ್ತೆ. ಅದೇನಪ್ಪ ಅಂತಂತಂದರೆ, ಒಂದನೇದು ಈಗಿರುವ ಡೌನ್ ಟ್ರೆಂಡು ಮತ್ತು ಅಪ್ ಟ್ರೆಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕ್ವಶನ್ನು. ಎರಡನೇದು ಏನಪ್ಪ ಅಂತಂದರೆ, ಈ ಶೇರ್ ಮಾರ್ಕೆಟ್ ಟೋಟಲಾಗಿ ಹೆಚ್ಚು ಕಡಿಮೆ ಒಂದು ಎವರೇಜ್ ಆಗಿ 10ರಿಂದ 50% ಡೌನ್ ಆಗಿದೆ. ಸೊ ಈಸ್ ಇಟ್ ರೈಟ್ ಟೈಮ್ ಟು ಇನ್ವೆಸ್ಟ್ ಅನ್ನೋ ಒಂದು ಕ್ವಶನ್. ಓಕೆ ಅಲ್ವಾ? ಸೊ ಅದರಲ್ಲಿ ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡಬೇಕಂದ್ರೆ, ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡ್ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಆಗಿ ಹೇಳೋದು ಅಷ್ಟು ಈಸಿ ಅಲ್ಲ. ಅದಕ್ಕಿಂತ ಬೆಸ್ಟು ಏನಂತಂದರೆ, ನಮಗೆ ಚಾರ್ಟಲ್ಲೇ ಟ್ರೆಂಡ್ ಚೇಂಜ್ ಆಗೋದು ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ಸೊ ಚಾರ್ಟ್ ಪ್ರಕಾರ ನಾವು ಫಾಲೋ ಮಾಡಿದರೆ ಬೆಸ್ಟು ಅಂತ ಹೇಳ್ತೀನಿ ನಾನು. ಒಂದು ಈ ಎರಡನೇ ಕ್ವಶನ್ಗೆ, ಇಷ್ಟು ಡೌನ್ ಬಂದಿದೆ ಮಾರ್ಕೆಟು, ಈ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ನಮಗೆ ಒಳ್ಳೆಯ ಲಾಭ ಮಾಡ್ಬೋದು ಅನ್ನೋ ಒಂದು ಕ್ವಶನ್. ಅಂತಂದರೆ ಇಲ್ಲಿಂದ ಟ್ರೆಂಡ್ ಚೇಂಜ್ ಆಗುತ್ತಾ ಅನ್ನೋ ಒಂದು ಕ್ವಶನ್, ಅಥವಾ ಇಸ್ ಇಟ್ ರೈಟ್ ಟೈಮ್ ಟು ಇನ್ವೆಸ್ಟ್ ಅಲ್ಲ ಅನ್ನೋದೊಂದು ಕ್ವಶನ್. ಇದಕ್ಕೆ ನಾನು ಆನ್ಸರ್ ಮಾಡಬೇಕಂದ್ರೆ, ಸದ್ಯದ ಮಟ್ಟಿಗೆ ಎಲ್ಲ ಯಾವುದೇ ನಾವು ಸ್ಟಾಕ್ ಇರಲಿ ಅಥವಾ ಇಂಡೆಕ್ಸ್ ಇರಲಿ, ಅಂದರೆ ಲೈಕ್ ನಿಫ್ಟಿ ಇರಲಿ, ಬ್ಯಾಂಕ್ ನಿಫ್ಟಿ ಇರಲಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಇರಲಿ, ಇನ್ನೂ ಸಹ ಎಲ್ಲನೂ ಡೌನ್ ಟ್ರೆಂಡಲ್ಲೇ ಇದೆ. ಸೊ ಎಲ್ಲಿವರೆಗೆ ನಮಗೂ ಕ್ಲಿಯರ್ ಆಗಿ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡ್ ಸಿಗ್ನಲ್ ಸಿಗಲು ಅಲ್ಲಿವರೆಗೆ ಇನ್ವೆಸ್ಟ್ ಮಾಡದೇ ಇರೋದು ಒಳ್ಳೆಯದು. ಸೊ ನಾವು ಇನ್ನೂ ಕ್ಲಿಯರಾಗಿ ಸಿಗ್ನಲ್ ಸಿಗುವವರೆಗೂ ವೇಟ್ ಮಾಡಿಬಿಟ್ಟು ಕ್ಲಿಯರಾಗಿ ಸಿಗ್ನಲ್ ಸಿಕ್ಕ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಈಗ ಎಕ್ಸಾಂಪಲ್ ಅಪ್ಪ, ಇಲ್ಲಿ ಚಾರ್ಟಲ್ಲಿ ನೋಡೋದಾದರೆ ನಿಫ್ಟಿ ನಾವು ನೋಡ್ತಾ ಇದ್ದೀವಿ. ಅಂತಂದರೆ ನಿಫ್ಟಿ ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಓವರಾಲ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದು ಎವರೇಜ್ ಇದರಲ್ಲಿ ನಾವು ಕಾಣ್ಬೋದು. ಇದು ಡೌನ್ ಬಂತು, ಮತ್ತು ಸ್ವಲ್ಪ ಕರೆಕ್ಷನ್ನು, ಡೌನು, ಸ್ವಲ್ಪ ಕರೆಕ್ಷನ್ನು, ಡೌನು, ಕರೆಕ್ಷನ್ನು, ಡೌನು. ಸೊ ನಮಗಿಲ್ಲಿ ಚಾರ್ಟ್ ಪ್ಯಾಟರ್ನ್ ಪ್ರಕಾರ ಡೌನ್ ಟ್ರೆಂಡ್ ಇದೆ. ಡೌನ್ ಟ್ರೆಂಡ್ ಅಂದರೆ ಮೇಲ್ಗಡೆ ಎಲ್ಲ ನಮಗೆ ಲೋವರ್ ಹೈಸ್ ಕ್ರಿಯೇಟ್ ಆಗ್ತಾಯಿದೆ, ಕೆಳಗಡೆ ಎಲ್ಲ ಲೋವರ್ ಲೋ ಆಗ್ತಾಯಿದೆ. ಇದರ ಅರ್ಥ ಏನಂತಂದರೆ, ಇನ್ನೂ ನಾವು ಕ್ಲಿಯರಾಗಿ ಡೌನ್ ಟ್ರೆಂಡಲ್ಲೇ ಇದ್ದೀವಿ ಅಂತ ಅರ್ಥ. ಓಕೆ ಅಲ್ವಾ? ಈ ಥರ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಅದೇ ಥರ ಯಾವುದೋ ಒಂದು ಸ್ಟಾಕ್, ಎಕ್ಸಾಂಪಲ್ ಈಗ ಟಾಟಾ ಮೋಟ್ರ್ ನಾನು ಚೆಕ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ ಟಾಪಿಂದ ಚೆಕ್ ಮಾಡಬೇಕು. ನೋಡಿ ಇಲ್ಲಿ ಡೌನು, ಸ್ವಲ್ಪ ಕರೆಕ್ಷನ್ ಆಯಿತು, ಮತ್ತು ಇಲ್ಲಿ ಡೌನು, ಸ್ವಲ್ಪ ಕರೆಕ್ಷನ್ನು, ಅದಕ್ಕೆ ಬಿಟ್ಟರೆ ಇಲ್ಲಿ ಒಂದು ಡೌನು, ಕರೆಕ್ಷನ್ನು, ಡೌನು, ಕರೆಕ್ಷನ್ನು, ಡೌನು. ನೋಡಿ ಅಂತಂದರೆ ಸಿಂಪಲ್ಲಾಗಿ ಇಲ್ಲಿವರೆಗೂ ಸಹ ಟಾಟಾ ಮೋಟ್ರ್ ಇನ್ನೂ ಡೌನ್ ಟ್ರೆಂಡಲ್ಲೇ ಇದೆ. ಸೊ ಎಲ್ಲಿವರೆಗೆ ನಮಗೆ ಚಾರ್ಟಲ್ಲಿ ಟ್ರೆಂಡ್ ಅಂದರೆ ಡೌನ್ ಇರೋ ಟ್ರೆಂಡು ಅಪ್ ಟ್ರೆಂಡಿಗೆ ಚೇಂಜ್ ಆಗಲು ಅಲ್ಲಿವರೆಗೆ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು.